ನಮಸ್ಕಾರ ವೀಕ್ಷಕರೇ. ಈ ವರ್ಷ 2024 ಅಮರನಾಥ್ ಯಾತ್ರೆ ಇನ್ನೇನು ಕೆಲವೇ ದಿನಗಳು ಅಂದರೆ 10-12 ದಿನ ಬಾಕಿ ಇದೆ ಯಾತ್ರೆ ಸ್ಟಾರ್ಟ್ ಆಗೋಕ್ಕೆ. ಬಾಲ್ತಾಲಲ್ಲಿ ನೀವು ನೋಡ್ತಾ ಇದ್ದೀರಾ, ಎಲ್ಲ ಊಟದ ವ್ಯವಸ್ಥೆ ಆಗಿರ್ಬೋದು, ಟೆಂಟ್ಗಳು ರೆಡಿ ಆಗ್ತಾಯಿದೆ. ಇದು ವಿಶಾಲ್ ಭಂಡಾರ್ ಅಂತ. ಇವರು ಪ್ರತಿ ವರ್ಷವೂ ಬಾಲ್ತಾಲಲ್ಲಿ ಊಟದ ವ್ಯವಸ್ಥೆ ಪ್ರೊವೈಡ್ ಮಾಡ್ತಾರೆ. ಅಲ್ಲಿ ಸುಮಾರು ಹೆಚ್ಚು ಕಮ್ಮಿ 26 ವರ್ಷದಿಂದ ಇವ್ರು ನಡೆಸ್ಕೊಂಡು ಬರ್ತಿದ್ದಾರೆ. ಇದು ಬಾಲ್ತಾಲ್ ಕೆಳಗಡೆ ಏನು ನಾವು ಟ್ರ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀವಿ, ಅಲ್ಲಿ ಇವ್ರದ್ದು ವಿಶಾಲ್ ಭಂಡಾರ ಅಂತದೆ. ತಾವುಗಳಲ್ಲಿ ಹೋದಾಗ ಇಲ್ಲಿ ಊಟ ವ್ಯವಸ್ಥೆ ಇರ್ತದೆ, ಊಟ ಮಾಡಿ ಎಲ್ಲ ಕೆಲಸ ಬರೋದಿಂದ ಸಾಗ್ತಾ ಇದೆ. ಇನ್ನೇನು ಇವತ್ತು ತಾರೀಕು 19 ಇದೆ. ಇನ್ನು 10 ದಿನದಲ್ಲಿ ಅಮರನಾಥ್ ಯಾತ್ರೆ ಸ್ಟಾರ್ಟ್ ಆಗ್ತದೆ. ಎಲ್ಲ ಕೆಲಸಗಳು ನಡೀತಾ ಇದೆ. ಮತ್ತು ರೂಮಿನ ವ್ಯವಸ್ಥೆ ಆಗಿರ್ಬೋದು, ರೋಡಿನ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಸಹ ಈ ವರ್ಷ ಬರದಿಂದ ಕೆಲಸ ಸಾಗ್ತಾ ಇದೆ. ಮತ್ತೇನಪ್ಪ ಅಂದರೆ ಈ ಸಲ ಹೆಲಿಕಾಪ್ಟರ್ದು ಒಂದು ಸ್ವಲ್ಪ ಟಿಕೆಟ್ ರೈಟ್ನನ್ನು ಜಾಸ್ತಿ ಮಾಡಿದ್ದಾರೆ. ಹೋದ ಸಲ 1800 ಇತ್ತು ಬಾಲ್ತಾಲಿಂದ, 1800 ಪ್ಲಸ್ 2000 ಅಂದ್ಕೊಳ್ಳಿ. ಇವಾಗ 2800 ಮಾಡಿದ್ದಾರೆ. 2800, 600 ಈ ಥರ ಮಾಡಿದ್ದಾರೆ. ಸ್ವಲ್ಪ ರೈಟ್ಗಳು ಜಾಸ್ತಿ ಮಾಡಿದ್ದಾರೆ. ಅದೇ ರೀತಿ ಪೇಲ್ಗಾಮಲ್ಲಿ ಸಹ ರೈಟನ್ನ ಜಾಸ್ತಿ ಮಾಡಿದ್ದಾರೆ. ಮತ್ತು ಕುದ್ರೇರು ಬಂದು 3200 ರೂಪಾಯಿ ಇತ್ತು, ಅವರು ಸಹ ಈ ಸಲ 3500 ರೈಟ್ ಜಾಸ್ತಿ ಮಾಡಿದ್ದಾರೆ. ನೋಡಿ, ಇಲ್ಲಿ ಬಾಲ್ತಾಲಲ್ಲಿ ಇವರು ಡಿಲ್ಲಿ ಕಡೆಯಿಂದ ಬಂದು ಊಟ, ಟೆಂಟು, ಸಾಮಗ್ರಿಗಳನ್ನು ಇಲ್ಲಿಗೆ ಸೋನುಮಾರ್ಗ್ ಹತ್ರ ಇರೋಂಥ ಬಾಲ್ತಾಲಿಗೆ ತೊಗೊಂಬಂದು ಇಷ್ಟೆಲ್ಲ ಕಷ್ಟಪಡ್ತಾರೆ. ಸೊ ನಮಗಿಲ್ಲಿ ಊಟ ಫ್ರೀಯಾಗಿ ಕೊಡ್ತಾರೆ. ಸೊ ಅಲ್ಲೊಂದು ಉಂಡೆ ಇಟ್ಟಿರ್ತಾರೆ. ನಮ್ಮ ಕೈಲಾದಷ್ಟು ಯಾರು ಕೇಳಲ್ಲ ನಿಮ್ಮನ್ನ. ಊಟ ಮುಗಿಸಿದ ನಂತರ ನಮ್ಮ ಕೈಲಾದಷ್ಟು ಆ ಉಂಡಿಗೆ ಹಾಕೋದು ಒಳ್ಳೆಯದು. ಯಾಕೆಂದರೆ ಇವರೆಲ್ಲ ಒಂದು ದೊಡ್ಡ ಟೀಮೇ ಇರ್ತದೆ. ಇವರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಅಮರನಾಥ್ ಭಕ್ತಾದಿಗಳಿಗೋಸ್ಕರ ಇವರು ಪ್ರತಿ ವರ್ಷವೂ ಅಷ್ಟು ದೂರ ಇಷ್ಟು ಸಾಮಾನುಗಳು ತೊಗೊಂಬಂದು ನಮಗೋಸ್ಕರ ಸೇವೆ ಮಾಡ್ತಾರೆ ಅಂದಮೇಲೆ ನಾವು ನಮ್ಮ ಕೈಲಾದಷ್ಟು ಇವ್ರಿಗೆ ಸಹಾಯ ಮಾಡಬೇಕು. ಸುಮ್ಮನೆ ಊಟ ಮಾಡಿಬಿಟ್ಟು ಬರೋದಲ್ಲ. ಅಲ್ಲಿ ಯಾರು ನಿಮ್ಗೆ ಕೇಳಲ್ಲ ದುಡ್ಡು. ನಮ್ಗೆ ಇಷ್ಟ ಇದ್ರೂ ಮಾತ್ರ ಅಲ್ಲೊಂದು ಉಂಡೆ ಇಟ್ಟಿರ್ತಾರೆ, ಉಂಡಿಗೆ ನಿಮ್ಮ ಕೈಲಾದಷ್ಟು ಹಾಕಬೇಕು. ಇದು ನೀವು ಬಾಲ್ತಾಲ್ ಬೇಸ್ ಕ್ಯಾಂಪ್ ಪಕ್ಕ ಏನು ಟ್ರ್ಯಾಕಿಂಗ್ ಸ್ಟಾರ್ಟ್ ಆಗ್ತದೆ, ಅಲ್ಲೇ ಇದು ವಿಶಾಲ್ ಭಂಡಾರ್ ಅಂತ ಇದೆ. ಮತ್ತು ಯಾರ್ಯಾರು ಹೋಗ್ತಾ ಇದ್ದೀರಾ ಆದಷ್ಟು ಬೇಗ ತಯಾರಿ ನಡೆಸ್ಕೊಳ್ಳಿ. ಈ ಸಲ ಏನಪ್ಪ ಅಂದರೆ ಅಮರನಾಥಲ್ಲಿ ತುಂಬ ಸ್ವಲ್ಪ ಚಳಿ ಜಾಸ್ತಿ ಇದೆ. ಏಕೆಂದರೆ ಸ್ನೋ ಸ್ವಲ್ಪ ಜಾಸ್ತಿ ಬಿದ್ದಿರೋದ್ರಿಂದ ಚಳಿ ಜಾಸ್ತಿ ಆಗ್ತಾಯಿದೆ. ಅದ್ರ ತಕ್ಕನಾಗಿ ನೀವು ಬಟ್ಟೆಗಳು, ರೈನ್ ಕೋಟ್ ಆಗಿರ್ಬೋದು, ಸ್ವೆಟ್ರುಗಳಾಗಿರ್ಬೋದು, ಇವೆಲ್ಲನೂ ಕ್ಯಾರಿ ಮಾಡೋದು ಒಳ್ಳೆಯದು. ಹಾಗಂದ್ಬಿಟ್ಟು ಜಾಸ್ತಿ ಏನು ಐಟಮ್ಗಳನ್ನ ತಗೊಂಡು ಹೋಗ್ಬೇಡಿ. ಯಾಕೆ ಅಂತ ಅಂದರೆ ಟ್ರ್ಯಾಕಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ. ಸಿಂಪಲಾಗಿ ಬಟ್ಟೆಗಳನ್ನ ತಗೊಂಡೋಗಿ. ಮತ್ತು ಶೂಗಳು ಕಂಪಲ್ಸರಿ, ನಿಮಗೆ ಗೊತ್ತೇ ಇದೆಯಲ್ಲ, ಶೂಗಳು ಬೇಕೇ ಬೇಕಲ್ಲಿ. ಯಾಕೆಂದರೆ ಐಸ್ ಮೇಲೆ ಮಾಮೂಲಿ ಶೂ ಆಗಲ್ಲ, ಪ್ಲಾಸ್ಟಿಕ್ ರಬ್ಬರ್ ಶೂನೇ ಆಗಬೇಕು. ಮತ್ತು ನೀವು ಸ್ಪೋರ್ಟ್ಸ್ ಶೂ ಆ ಶೂ ಹಾಕೊಂಡವ್ರು ಆಗಲ್ಲ ಅದು. ಧನ್ಯವಾದಗಳು ಎಲ್ಲರಿಗೂ. ಅಮರನಾಥ್ ಯಾತ್ರೆ ಮಾಡೋದು ಅಷ್ಟು ಸುಲಭವಲ್ಲ. ಪ್ರಯತ್ನ ಪಡಿ. ನಾನು 4 ಸಲ ಪ್ರಯತ್ನ ಪಟ್ಟು ಒಂದೇ ಸಲ ಹೋಗಿ ಬಂದಿದ್ದೀನಿ. ನೀವು ಪ್ರಯತ್ನ ಪಡ್ಬೋದು. ಏಕೆಂದರೆ ಶಿವನ ದೇವಸ್ಥಾನಕ್ಕೆ ಮೇನ್ ಹೆಡ್ ಆಫೀಸ್ ಇದೆ, ಬಾಕಿ ಎಲ್ಲ ಬ್ರಾಂಚಸ್ಗಳು. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೇರೆ ಇನ್ಫಾರ್ಮೇಷನ್ ಬೇಕಂದರೆ ಕಾಲ್ ಮಾಡ್ಬೋದು, ನಾನು ನಂಬರ್ ಹಾಕಿರ್ತೀನಿ. ಧನ್ಯವಾದಗಳು ಎಲ್ಲರಿಗೂ.